ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಪತ್ನಿಯ ಆಶೀರ್ವಾದ ಜೀವನದ ರಕ್ಷಾ ಕವಚ ಅಂತ ಹೇಳ್ತಾರೆ. ಹಾಗಾಗಿ ಪತ್ನಿಯ ಆಶೀರ್ವಾದ ಇರಬೇಕೆ ವಿನಃ ಪತ್ನಿಯ ಶಾಪ ಒಳ್ಳೆಯದಲ್ಲ ಅನ್ನುವಂತಹ ಮಾತುಗಳನ್ನ ಕೇಳಿರ್ತೀವಿ. ಹಾಗಾದ್ರೆ ಪತ್ನಿಯ ಶಾಪಕ್ಕೆ ತುತ್ತಾಗೋದು ಯಾಕೆ? ಪತ್ನಿಯ ಶಾಪಕ್ಕೆ ಇರುವಂತಹ ಸೂಚನೆಗಳೇನು? ಜೊತೆಗೆ ನಮ್ಮ ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ ವೈಎಸ್ಕೆ ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷಿಗಳು ಮತ್ತು ಕಾಮಖ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಪರಮೇಷ್ಠಿ ಗುರುಭ್ಯೋ ನಮಃ. ನಮಃ ವಿಶುದ್ಧ ಜ್ಞಾನದೇಹಾಯ ತ್ರಿವೇದಿ ದಿವ್ಯಚಕ್ಷುಷೇ ಶ್ರೇಯಃ ಪ್ರಾಪ್ತಿ ನಿಮಿತ್ತಾಯ ದಿವ್ಯಚಕ್ಷುಷೇ ನಮಃ. ಹರಿ ಓಂ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಸರಿ ಗುರುಜಿ, ನೀವು ಪತ್ನಿಯ ಶಾಪದ ಕುರಿತಂತೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದ್ರೆ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣಿ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಎಲ್ಲ ವೀಕ್ಷಕರಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ನನ್ನ ದೇಶದ ಅನ್ನದಾತರಾದಂತಹ ರೈತರಿಗೂ ದೇಶ ಕಾಯುವಂತಹ ಎಲ್ಲ ಸೈನಿಕರಿಗೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಲಿ ಅಂತೇಳಿ ಇವತ್ತಿನ ವಿಶೇಷತೆ ಏನು, ಮತ್ತು ಯಾವ ಸಂದರ್ಭದಲ್ಲಿ ನಮ್ಮ ಮನಸ್ಸಿನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಕಲಹಗಳಿರ್ತಕ್ಕಂಥದ್ದಾಗುತ್ತೋ ಅದರ ಎಲ್ಲ ವಿಶೇಷವಾಗಿರ್ತಕ್ಕಂಥ ಈ ಮಂತ್ರ ಅನುಷ್ಠಾನದಿಂದ ಸಾಕಷ್ಟು ಮನೆಗಳಲ್ಲಿ ಈ ರೀತಿಯಾದಂತಹ ಸಂದರ್ಭಗಳಲ್ಲಿ ಸಮಸ್ಯೆಗಳಿದ್ದಂಥವರು ಈ ಒಂದು ಸಣ್ಣ ಮಂತ್ರದ ಉಪಕಾರದಿಂದ ಅನೇಕ ರೀತಿಯಾದಂತಹ ಒಂದು ಶುಭವನ್ನು ಕಾಣಿರ್ತಕ್ಕಂಥದ್ದಿದೆ. ಹಾಗಾಗಿ ಮನೆಯಲ್ಲಿ ನಿರಂತರವಾಗಿ ಏನಪ್ಪ ಅಂದರೆ ಏನೋ ಕಲಹಗಳಿರ್ತಕ್ಕಂಥದ್ದಾಗುತ್ತೆ. ಏಕೆಂದರೆ ಒಂದು ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಜೋರಾಗಿ ಮಾತನಾಡ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ನೆರವೇರಿದವರಿಗೆಲ್ಲರಿಗೂ ಕೂಡ ಡಿಸ್ಟರ್ಬ್ ಆಗ್ತದೆ. ಅಂದರೆ ಅವ್ರಿಗೆ ಅದು ಅರಿವಿಲ್ಲದ ಹಾಗೆ ಈ ಥರ ಸಂದರ್ಭಗಳು ಮನೆಯಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಸ್ವಸ್ತಿ ಸ್ತ್ರೀ ವಿಶ್ವಾವಸನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮಂತ ಋತುವಿನ ಪುಷ್ಯಮಾಸ, ಅದರಲ್ಲೂ ಕೂಡ ಇವತ್ತಿನಿಂದ ಕೃಷ್ಣ ಪಕ್ಷ ಪಾಡ್ಯಮಿ ತಿಥಿಯಲ್ಲಿ ಪುನರ್ವಸು ನಕ್ಷತ್ರದಲ್ಲಿದ್ದೀವಿ. ಈ ಒಂದು ಭಾನುವಾರದ ದಿವಸ ಪುನರ್ವಸು ನಕ್ಷತ್ರ ಬಂದರೆ ಬಹಳ ವಿಶೇಷ. ಯಾಕೆ ಅಂದರೆ ನಮ್ಮೆಲ್ಲ ಬೆಳಕಿಗೆ ಕಾರಣೀಭೂತನಾಗಿರ್ತಕ್ಕಂಥವನು ಸೂರ್ಯನಾದುದರಿಂದ, ಸೂರ್ಯ ಅಂದರೆ ಆತ್ಮಕಾರಕನು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವನು. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಭಾವನೆಗಳಿಗೂ ಕೂಡ ದೃಢತೆಯನ್ನು ಕೊಡ್ತಕ್ಕಂಥ ಶಕ್ತಿ ಯಾರಿಗಾದ್ರಿದ್ರೆ ಅದು ಸೂರ್ಯನಾರಾಯಣನಿಗೆ ಮಾತ್ರ. ಹಾಗಾಗಿ ಆ ಸೂರ್ಯನಾರಾಯಣನ ದಿನ ವಿಶೇಷವಾಗಿ ಇವತ್ತಿನ ಈ ಮಂತ್ರವನ್ನು ನೀವು ಪ್ರಾರ್ಥನೆ ಮಾಡೋದರಿಂದ ಬಹಳ ಸುಲಭವಾಗಿರ್ತಕ್ಕಂಥದ್ದು, ಅತ್ಯಂತ ಪ್ರಮುಖವಾಗಿ ಪ್ರಖರವಾಗಿ ಒಂದು ಫಲವನ್ನು ಕೊಡ್ತಕ್ಕಂಥ ಮಂತ್ರ ಯಾವ ಮಂತ್ರಪ್ಪ ಅಂದರೆ ಓಂ ಕಾಲಿಕಾ ಹೃದಯೇಶ್ವರಾಯ ನಮಃ. ಒಂದು ಸಣ್ಣದಾಗಿರ್ತಕ್ಕಂಥ ಮಂತ್ರ, ಓಂ ಕಾಲಿಕಾ ಹೃದಯೇಶ್ವರಾಯ ನಮಃ. ಈ ಮಂತ್ರನ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ವಿಶೇಷವಾಗಿ ಈ ಮಂತ್ರವನ್ನು ಅನುಕ್ಷಣವೂ ಕೂಡ ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಆಗುವಂತಹ ಎಲ್ಲ ಬದಲಾವಣೆಗೆ ಕೂಡ ನೀವೇ ಕಾರಣೀಭೂತರಾಗ್ತೀರಾ. ಇನ್ನೊಮ್ಮೆ ಮಂತ್ರ ಓಂ ಕಾಲಿಕಾ ಹೃದಯೇಶ್ವರಾಯ ನಮಃ. ಈ ಮಂತ್ರನ ನೀವು ಸ್ಮರಣೆ ಮಾಡೋದ್ರಿಂದ ಅನೂದಿನವೂ ಕೂಡ ನಿಮ್ಮ ಮನೆ ಸುಖ, ಶಾಂತಿ, ನೆಮ್ಮದಿ, ಸುಖ ಸಿಗ್ತಕ್ಕಂಥ ಎಲ್ಲ ಅನುಕೂಲಗಳಿರ್ತಕ್ಕಂಥದ್ದಾಗುತ್ತೆ. ಪ್ರಯತ್ನಿಸಿ, ಶುಭವಾಗಲಿ. ಸರಿ ಗುರುಜಿ, ನೀವು ಮನೆಯಲ್ಲಿ ಎದುರಾಗುವಂತಹ ಕಷ್ಟ ಸಮಸ್ಯೆಗಳನ್ನು ದೂರ ಮಾಡೋದಕ್ಕೆ ಯಾವ ರೀತಿಯಾಗಿ ಮಂತ್ರ ಜಪಿಸಬೇಕು ಅನ್ನೋದರ ಕುರಿತಂತೆ ತಿಳಿಸ್ಕೊಟ್ಟಿದ್ದೀರಾ. ಗುರುಜಿ, ಇನ್ನು ಮುಂದುವರೆದು ಹೋಗ್ತಾ ಹೋದರೆ ಇನ್ನು ಪತ್ನಿ ಶಾಪ ಅನ್ನೋದು ಏನು? ಪತ್ನಿ ಶಾಪ ನಿಜಕ್ಕೂ ಕೂಡ ನಿಜ ಜೀವನದ ಗತಿಯಲ್ಲಿ ಏನಾದರೂ ಬದಲಾವಣೆಯನ್ನು ತರುತ್ತಾ ಗುರುಗಳೇ? ಇದೊಂದು ಥರ ನಾವು ಕಾಂಟ್ರವರ್ಸಿ ವರ್ಡ್ ಅಂತಲೇ ನಾವು ಹೇಳಬೇಕಿದ್ದನ್ನು. ಯಾಕೆಂದರೆ ಎಲ್ಲ ಯಶಸ್ವಿಯ ಪುರುಷನ ಹಿಂದೆ ಒಬ್ಬ ಸ್ತ್ರೀ ಇರುತ್ತೆ ಅಂತಕ್ಕಂಥ ನಮ್ಮ ಲೋಕಾರೂಢಿ ಆಗಿರ್ತಕ್ಕಂಥ ವಾಕ್ಯ. ಅಂದರೆ ಶಾಪಗಳು ಅನೇಕ ರೀತಿಯಾದಂಥ ಶಾಪಗಳಿದೆ. 19,000 ಶಾಪಗಳಿದ್ದಾವೆ, ಹೆಚ್ಚು ಕಡಿಮೆ 19,000 ಶಾಪಗಳು. ಯಾಕೆಂದರೆ ನಾವೊಂದು ಆಜನ್ಮ ಬ್ರಹ್ಮ ಕೀಟ ಜನನಿ ವರ್ಣಾಶ್ರಮ ಹೃದಾಯಿನಿ ಅಂತೇಳಿ ಅಮ್ಮನವರನ್ನು ಎಲ್ಲ ಈ ಕೀಟಾದಿಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥವಳು ಅವಳೇ. ಹಾಗಾಗಿ ಆ ಎಲ್ಲ ಕೀಟ ಜನಾದಿಗಳನ್ನು ಏನು ಜನನ ಅಂತಕ್ಕಂಥದ್ದು ಏನು ಪ್ರಾಣ ಯಾರಿಗೆಲ್ಲ ಇದೆಯೋ ಅದೆಲ್ಲ ಜನನ, ಅಂದರೆ ಜನನ ಆದ ನಂತರದಲ್ಲಿ ಪ್ರಾಣ ಅದರಲ್ಲಿ ಇರ್ತಕ್ಕಂಥದ್ದು ಅಂತ. ಈ ಮನುಷ್ಯನು ಅಂತಕ್ಕಂಥವನು ಅದರಲ್ಲಿ ಒಂದು ಪ್ರಭೇದ ಅಷ್ಟೇ. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಅನ್ನೋನು ಒಂದು ಪ್ರಭೇದ ಅಷ್ಟೇ. ಅದರಲ್ಲೇನು ಬೇರೆ ಏನು ವಿಶೇಷತೆ ಏನಿಲ್ಲ. ಪ್ರಕೃತಿಗೆ ನಾವೇನು ವಿಶೇಷತೆ ಅಲ್ಲ. ಆದರೆ ಪ್ರಕೃತಿ ನಮ್ಮೆಲ್ಲರನ್ನು ಕೂಡ ಸಮಚಿತ್ತದಿಂದ, ಪಂಚಭೂತಗಳು ನಮ್ಮೆಲ್ಲರನ್ನು ಕೂಡ ಸಮಚಿತ್ತದಿಂದ ನೋಡುತ್ತೆ. ಕೇವಲ ನಾವು ಯಾಕೆಂದರೆ ಮನೋಧರ್ಮ ಇಲ್ಲೇನೊಂದು ಶಾಸ್ತ್ರದಲ್ಲಿ ಏನು ಹೇಳುತ್ತಪ್ಪ ಅಂದರೆ ಜಾತಿ ಧರ್ಮ ವಯೋಧರ್ಮ ಗುಣಧರ್ಮಶ್ಚ ಶೋಭನೆ
ಶರೀರ ಕಾಲಧರ್ಮಾಶ್ಚ ಆಪದ್ಧರ್ಮಸ್ತಥೈವ ಚ ಏತದ್ ಧರ್ಮಶ್ಚ ನಾನತ್ವಂ ಕ್ರಿಯತೆ ಲೋಕವಾಸಿಭಿಃ ಅಂತೇಳಿ ಹೇಳುತ್ತೆ ಶಾಸ್ತ್ರ. ಅಂದರೆ ಮನುಷ್ಯನಿಗೆ ಒಂದು ಧರ್ಮ ಇದೆ, ಬೇರೆ ಯಾವ ಪ್ರಾಣಿ ವರ್ಗದಲ್ಲೂ ಕೂಡ ಧರ್ಮ ಇಲ್ಲ. ಮನುಷ್ಯನಿಗೆ ಮೊದಲನೇದಾಗಿ ಜಾತಿ ಧರ್ಮ. ನಾವೇನಪ್ಪ ಅಂದರೆ ಜಾತಿ ಅಂದರೆ ನಾವು ಏನು ಅಂದ್ಕೊಂಬಿಟ್ಟಿದ್ವಿ, ನಮ್ಮ ಜಾತಿ ಅಂತ ಅಂದ್ಕೊಂಡು. ಇಲ್ಲ, ಇದು ಮನುಷ್ಯ ಜಾತಿ. ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ನಮ್ಮ ವೈಯಕ್ತಿಕ ಜಾತಿಗಳಲ್ಲ, ಮಾನವ ಜಾತಿ. ನಾವು ಮಾನವನ ಸೇವೆ ಮಾಧವನ ಸೇವೆ ಅಂತ ಕರಿತೀವಿ. ಹಾಗೆ ಮಾನವ ಜಾತಿಯ ಸಂದರ್ಭಕ್ಕೆ ಮಾನವನು ಹೇಗೆ ಬದಲಾಗಬೇಕಪ್ಪ ಅಂದರೆ ವಯೋಮಾನಕ್ಕೆ ಸಹಜವಾಗಿ ಬದಲಾಗಬೇಕಂತೆ. ವಯೋಮಾನ ಅಂತಕ್ಕಂಥದ್ದು ನಮ್ಮನ್ನೇನು ಮಾಡುತ್ತೆ, ಅವನನ್ನು ಇನ್ನೊಂದಷ್ಟು ಪ್ರಬುದ್ಧಮಾನಕ್ಕೆ ಮಾಡಿದಾಗ ಅವನಿಗೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಅವನಿಗಷ್ಟು ಗೌರವಗಳು ಸಿಗ್ತಕ್ಕಂಥದ್ದಾಗುತ್ತೆ. ಅದಕ್ಕೆ ಗುಣಧರ್ಮ ಅಂತೆ. ಜಾತಿ ಧರ್ಮ, ವಯೋಧರ್ಮ, ಗುಣಧರ್ಮಶ್ಚ ಶೋಭನೆ, ಈ ಮೂರು ನಮ್ಮಲ್ಲಿದ್ದಾಗ ಅವನಿಗೆ ಶೋಭೆ ತರುತ್ತೆ ಅಂತಕ್ಕಂಥದ್ದು. ಇದ್ರ ಜೊತೆಗೆ ಏನಾಗುತ್ತೆ, ಶರೀರ ಕಾಲಧರ್ಮಶ್ಚ, ಶರೀರ ನಮಗೆ ಕೆಲವು ಸಂದರ್ಭಕ್ಕೆ ನಾವು ಕೂದಲು ಬೆಳ್ಳಗಾಗುತ್ತೆ, ಸೊ ನಾವು ಅದನ್ನು ಅನುಸರಿಸ್ಕೊಳ್ಬೇಕು. ಯಾವುದನ್ನು ನಾವು ಅನುಸರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವೋ ಅವತ್ತಿಂದ ನಮ್ಮ ಬದುಕೇನಾಗುತ್ತೆ, ಸುಖವಾಗಿರುತ್ತೆ. ಹಾಗಾಗಿ ಶರೀರ ಕಾಲಧರ್ಮಶ್ಚ ಏತದ್ಧರ್ಮಸ್ತಥೈವ ಚ, ಏನು ಆ ಪ್ರಕೃತಿಯಲ್ಲಿ ಏನು ನಡೀತಾ ಇದೆಯೋ ಆ ನಡೆಯುವಂತಹ ಎಲ್ಲ ಧರ್ಮಕ್ಕೂ ನಾವು ಅದಕ್ಕೆ ಅನುಸಂಧಾನ ಮಾಡ್ಕೊಳ್ಬೇಕು. ಈಗ ಹುಟ್ಟಿದ ಮಗಳು ಚಿಕ್ಕವಳಾಗಿ ದೊಡ್ಡವಳಾಗಿ ವಯೋವಯಸ್ಕಳಾಗಿ ಬಂದಾಗ ಮಗಳನ್ನು ಮದುವೆ ಮಾಡಿಕೊಡ್ತೀವಿ. ಸೊ ಆ ಧರ್ಮಕ್ಕೆ ನಾವು ಅಧೀನವಾಗಿ ಇರಬೇಕು ಅಂತಕ್ಕಂಥದ್ದು. ಹಾಗಾಗಿ ಯಾವ ಧರ್ಮಾದಿಗಳನ್ನು ನಾವು ಪಾಲನೆ ಮಾಡಿದಾಗ ಅದರಲ್ಲೂ ಕೂಡ ಪತಿಪತ್ನಿಯ ಧರ್ಮ ಅಂತಕ್ಕಂಥದ್ದಿದೆ, ಸಹಧರ್ಮಿಣಿ ಧರ್ಮ ಅಂತಕ್ಕಂಥದ್ದಿದೆ. ಈ ಸಹಧರ್ಮಿಣಿಯ ಧರ್ಮ ಏನು ಬೇಕು ಅಂದರೆ, ಸಹಧರ್ಮಿಣಿ ಅಂದರೆ ಧರ್ಮದ ಆದಿಯಲ್ಲಿ ನಡೀತಾ ಇರತಕ್ಕಂಥ ಗಂಡನ ಅವನ ಎಲ್ಲ ಹೆಜ್ಜೆಯಲ್ಲೂ ಕೂಡ ಈಕೆ ಹೆಜ್ಜೆ ಬಹಳ ಮಹತ್ತರವಾಗಿರ್ತಕ್ಕಂಥ ಪಾತ್ರ ವಹಿಸುತ್ತೆ. ಆ ಪಾತ್ರದ ಪ್ರಾಮುಖ್ಯತೆಯಲ್ಲಿ ಏನಾದರೂ ವೇರಿಯೇಷನ್ ಬರುತ್ತೆ. ಯಾಕಂದರೆ ಇದು ಕಲಿಗಾಲ ಅಂತ ನಾವು ಕರಿತೀವಿ. ಇನ್ನೊಂದೇನಪ್ಪ ಅಂದರೆ ಕಲಿಪುರುಷ ಒಂಟಿ ಪಾದದಲ್ಲಿ ಇರ್ತಕ್ಕಂಥದ್ದು. ಯಾಕಂದರೆ ಇದನ್ನು ನಾವು ಇವತ್ತಿನ ಜನ್ರೇಷನ್ ನೋಡಿದಾಗ ಯಾವುದನ್ನು ಕೂಡ ಪೂರ್ಣವಾಗಿ ಅವ್ರು ಕ್ಯಾರಿ ಮಾಡೋದೇ ಇಲ್ಲ. ಸೊ ಅಲ್ಲಲ್ಲ ಕಟ್ಟಿಟ್ಬಿಟ್ಟು ಹೋಗ್ತಾನೆ ಇರ್ತಾರೆ. ಅಂದರೆ ಮನಸ್ಥಿತಿಗಳು ಹೇಗಿದ್ದಪ್ಪ ಅಂದರೆ ಅವರನ್ನೇ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ದಿರ ಬೇರೆಯವರೆಲ್ಲರನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಆಲೋಚನೆಯಲ್ಲಿದ್ದಾರೆ ಹೊರತು ಪೂರ್ಣವಾಗಿ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ಮನಸ್ಥಿತಿ ಇವತ್ತಿನ ಯುವ ಪೀಳಿಗೆಯಲ್ಲಿ ಖಂಡಿತವಾಗ್ಲೂ ಇಲ್ಲ. ಇದಕ್ಕೆ ಕಾರಣ ಏನು? ಕಾಲ. ಏತದ್ಧರ್ಮಸ್ತಥೈವ ಚ, ಆ ಧರ್ಮ ಅಂತಕ್ಕಂಥದ್ದು ನಮ್ಮನ್ನು ಆ ಭಾವದಲ್ಲಿ ನಡೆಸ್ತಾ ಇದೆ ಅಂದಾಗ ನಾವು ಅದಕ್ಕೆ ಎಲ್ಲೋ ವ್ಯತಿರೇಕವಾಗಿ ವಿರುದ್ಧವಾಗಿ ಹೋಗ್ತಾ ಇದ್ದೀವಿ ಅಂತ. ಈಗ ಒನ್ ವೇ ಅಂತ ಇರುತ್ತೆ, ನಾವು ಟೂ ವೇ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಆ ಒನ್ ವೇಯಲ್ಲಿ ಏನೋ ಕಾರಣಾತೀತವಾದಂಥ ವಿಷಯವನ್ನಿಟ್ಟು ಒನ್ ವೇ ಮಾಡಿರ್ತಾರೆ. ನಮ್ಮ ಬದುಕಿನಲ್ಲೂ ಕೂಡ ನಾವು ಟೂ ವೇಯಲ್ಲಿ ಯಾವತ್ತೂ ಕೂಡ ಸಹಜವಾಗಿ ಟೂ ವೇಯಲ್ಲಿ ಎಲ್ಲಿ ಹೋಗ್ಬೇಕಪ್ಪ ಅಂದರೆ ರಾಜಮಾರ್ಗದಲ್ಲಿ ಮಾತ್ರ ಹೋಗಬೇಕು. ಆ ರಾಜಮಾರ್ಗ ಬಿಟ್ಟು ನಾವು ಒನ್ ವೇಯಲ್ಲಿ ವಿರುದ್ಧ ದಿಕ್ಕಲ್ಲಿ ಹೋದಾಗ ಖಂಡಿತ ಪೊಲೀಸರು ನಮಗೆ ಪೆನಾಲ್ಟಿ ಹಾಕೇ ಆಗ್ತಾನೆ. ಹಾಗೆ ಬದುಕಿನಲ್ಲೂ ಕೂಡ ಗಂಡ ಹೆಂಡತಿ ಅಂತಕ್ಕಂಥದ್ದು ಒಂದು ಜೋಡೆತ್ತಿನ ಹಾಗೆ ಇತ್ತು. ಇನ್ನೊಂದೇನಪ್ಪ ಅಂದರೆ ಇವತ್ತಿನ ಕಾಲಮಾನದಲ್ಲಿ ಇದನ್ನು ಯಾಕೆಂದರೆ ನಾವು ಹೇಳ್ಬೋದೋ ಹೇಳ್ಬಾರ್ದೋ ಗೊತ್ತಿಲ್ಲ, ಪ್ರಭೇದಗಳು ಏನಾಗ್ಬಿಟ್ಟಿದೆ ಅಂದರೆ ವಯೋಮಾನಕ್ಕೆ ಯಾವುದಕ್ಕೂ ಅವ್ರ ಗಣನೆಗೆ ತಗೊಳ್ತಾನೆ ಇಲ್ಲ. ವಯಸ್ಸಿನ ಅಭ್ಯಂತರನೇ ಇಲ್ಲ ಈಗ. ಯಾಕಂದರೆ ಏನಾಗ್ಬಿಟ್ಟಿದೆ, ಗಂಡು ಹೆಣ್ಣು ಎರಡೇ ಅಂತಕ್ಕಂಥ ಪದಗಳು ಇವತ್ತು ಬಂದುಬಿಟ್ಟಿದೆ. ಆದರೆ ಖಂಡಿತ ಧರ್ಮದಲ್ಲಿ ಆಗಿರಲಿಲ್ಲ. ಯಾಕಂದರೆ ಜ್ಯೋತಿಷ್ಯದಲ್ಲೂ ಕೂಡ ಇದನ್ನು ನಾವು ಕುಲಂಕುಷವಾಗಿ ಆಲೋಚಿಸಿದಾಗ ಒಂದು ಗಂಡು ಮತ್ತು ಒಂದು ಹೆಣ್ಣಿನ ಆ ಒಂದು ವಯಸ್ಸಿನ ಪ್ರಮಾಣವು ಕೂಡ ಅಂದರೆ ಹಿಂದೆ ಮುಂದೆ ಇರಬೇಕಾಗುತ್ತೆ. ಈಗ ಗಂಡು ಯಾವುದೇ ಕಾರಣಕ್ಕೂ ಕೂಡ ಹೆಣ್ಣಿಗಿಂತ ಚಿಕ್ಕವನಾಗಿರಬಾರ್ದು. ಯಾಕೆಂದರೆ ಹೆಣ್ಣು ಅವಳು ಒಂದು ಕ್ಷೇತ್ರಾದಿ ದೇವತೆ. ಆ ಕ್ಷೇತ್ರಾದಿ ದೇವತೆ ಯಾವಾಗಾದರೂ, ಯಾಕೆಂದರೆ ಗಂಡಿಗೆ ಎಷ್ಟೇ ಅವನಿಗೆ ಮನಸ್ಸಿನಲ್ಲಿರ್ತಕ್ಕಂಥ ಎಷ್ಟೇ ಕ್ರೋಧಾದಿಗಳಿದ್ದರೂ ಕೂಡ ಒಂದು ಹೆಣ್ಣು ಬಂದಾಗ ಕೆಲವರು ಬದುಕಿನಲ್ಲಿ ಒಂದು ಹೆಣ್ಣು ಬಂದಿದ್ದಾಳೆ ಅಂದರೆ ಅವನ ಬದುಕು ಬಂಗಾರಮಯವಾಗುತ್ತೆ. ಸಾಕಷ್ಟು ಬದಲಾವಣೆಗಳು ಕಾಣ್ತಕ್ಕಂಥದ್ದಾಗುತ್ತೆ. ಯಾಕಂದರೆ ಅಲ್ಲಿ ತನಕ ಅವನು ಯಾಕಂದರೆ ಯಾವುದು ಹೋಗಿದ್ದ ದಾರಿಯಲ್ಲೆಲ್ಲ ಅವನದೇ ರಹದಾರಿ ಆಗಿಬಿಟ್ಟಿರುತ್ತೆ. ಒಂದು ಹೆಣ್ಣು ನೋಡಿ, ಯಾಕಂದರೆ ಇದಕ್ಕಿಂತ ಮುಂಚೆ ಮದುವೆ ಆಗೋ ತನಕ ಹುಡುಗ ಅಂತ ಇಟ್ಕೊಳ್ಳೋಣ, ಅವನು ಎಲ್ಲ ಕಡೆ ಹೋಗ್ತಾ ಇರ್ತಾನೆ. ತಂದೆ ತಾಯಿಗಳಿಗೆ ಹೇಳ್ಬೇಕಂತ ಹೋಗ್ತಾ ಇದ್ದೀನಿ ನಾನು ಏನಿವಾಗ ಅನ್ನೋ ಒಂದು ಏನಂದ್ರೆ ಆ ಥರ ವಾಕ್ಯಗಳನ್ನು ಮನಸ್ಥಿತಿಯೆಲ್ಲ ಬೆಳೆಸ್ಕೊಂಡಿರ್ತಾರೆ. ಅದೇ ಹೆಂಡತಿ ಬಂದಾದಮೇಲೆ 8 ಗಂಟೆಗೆ ಮನೆಗೆ ಬರ್ತಾನೆ. ಯಾಕಂದರೆ ಹೆಂಡತಿ ಅಂತಕ್ಕಂಥದ್ದು ನಮ್ಮ ಸುಸಂಸ್ಕೃತವಾದಂಥ ಸೌಂದರ್ಯವಾದಂಥ ಪದ. ಅದಕ್ಕೆ ನಾವು ಪತ್ನಿ ಧರ್ಮ ಅಂತ ಕರಿತೀವಿ. ಪತಿಧರ್ಮ, ಪತ್ನಿ ಧರ್ಮ ಅಂತಕ್ಕಂಥದ್ದು. ಈ ಪತಿ ಧರ್ಮದಲ್ಲಿ ಏನಾದರೂ ವೇರಿಯೇಷನ್ ಬಂದಾಗ ಹಾಗಿದ್ರೆ ಕೆಲವರು ಕೇಳ್ಬೋದು, ಯಾಕೆ ಸ್ವಾಮಿ ಈಗ ನಾವು ಗುರುಗಳೇ ನಾವು ಅಂದ್ಕೊಂಡಾಗ ಅವ್ರು ನೊಂದ್ಕೊಳ್ಳಲ್ವಾ ಅಂತ. ಪ್ರಕೃತಿಯಲ್ಲಿ 144 ಜನ್ಮಗಳಲ್ಲಿ 14 ಜನ ಸಾಕ್ಷೀಭೂತರಾಗಿರ್ತಾರೆ ನಮ್ಮ ಜೊತೆಯಲ್ಲಿ. ಈ 14 ಜನ ಸಾಕ್ಷೀಭೂತರಾದದ್ದು ಎಲ್ಲವೂ ಕೂಡ ಕೌಂಟ್ ಆಗ್ತಾನೆ ಇರುತ್ತೆ. ಯಾಕಂದರೆ ವಯೋಮಾನಕ್ಕೆ ಸಹಜವಾಗಿ ನಾವು ಯಾವ ಬದಲಾವಣೆಗಳನ್ನು ನಾವು ಮಾಡಿಕೊಳ್ಳಿಕ್ಕೆ ನಮ್ಮ ಕೈಲಿ ಸಾಧ್ಯ ಆಗದೇ ಇದೆ ಅಂತಕ್ಕಂಥದ್ದು ಇಂದಿನ ಜನ್ಮದ ಪ್ರಾಯೋಜಿತವಾದಂಥ ಕರ್ಮ ಆಗಿರುತ್ತೆ.
ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಪವಿತ್ರ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಪವಿತ್ರ. ನಮಸ್ತೆ ಮ್ಯಾಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ನಾಗಮಂಗಲ ತಾಲೂಕು ಚಿನ್ಯಾದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಓಕೆ, 1 ರಿಂದ 30 ಸಂಖ್ಯೆ ಒಳಗೆ ಯಾವ್ದಾದ್ರೂ ಒಂದು ಸಂಖ್ಯೆನ ಆಯ್ಕೆ ಮಾಡಿ. 24. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಗಳೇ. ಅಮ್ಮ, ಏನು ನಿಮ್ಮ ಪ್ರಶ್ನೆ ಏನು ತಾಯಿ? ಪ್ರಶ್ನೆ, ನಮ್ಗೆ ಮನೆ ಇಲ್ಲ ಗುರುಗಳೇ, ಈ ವರ್ಷನಾದ್ರೂ ಮನೆ ಕಟ್ತೀವಾ ಅಂತ ಕೇಳೋಣ. ಜೂನ್ ಒಳಗಡೆ ನಿಮ್ಗೆ ಆ ಯೋಗದ ಎಲ್ಲ ಯೋಗ್ಯತೆ ಇದೆಯಮ್ಮ. ನೀವು ಪ್ರಯತ್ನ ಪಡಿ. ಖಂಡಿತ ಈ ವರ್ಷದಲ್ಲಿ ನಿಮ್ಮ ಮನೆ ಏನು ನೀವು ಅಂದ್ಕೊಂಡಿದ್ದೀರೋ ಸ್ವಲ್ಪ, ಯಾಕೆಂದರೆ ಎಲ್ಲ ಪ್ರಯತ್ನಗಳು ನಡೀತಾ ಇದೆ, ಕೊನೆ ತನಕ ಬಂದು ಕೊನೆಯೆಲ್ಲ ಅದು ನಿಂತೋಗ್ತಾ ಇದೆ. ಈ ಥರ ಸಮಸ್ಯೆಗಳು ಇರ್ತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ನಿಮ್ಮ ನಾಗಮಂಗಲ ಡಿಸ್ಟಿಕ್ನಲ್ಲೇ ಮಂಡ್ಯ ಡಿಸ್ಟಿಕಲ್ಲಿ ಇರ್ತಕ್ಕಂಥ ನೀವು ಇದು ವರಾಹಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಒಮ್ಮೆ. ಖಂಡಿತ ನಿಮ್ಮ ಎಲ್ಲ ಯೋಗಗಳು ಕೂಡ ಪರಿಪೂರ್ಣ ಆಗುವಂಥ, ಯಾಕೆಂದರೆ ಗುರುವಿನ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ನಿಮ್ಮ ಮೇಲೆ ಇರೋದರಿಂದ ಖಂಡಿತ ಒಳ್ಳೆಯದಾಗುತ್ತೆ ತಾಯಿ. ಪ್ರಯತ್ನ ಪಡಿ. ಶುಭವಾಗಲಿಮ್ಮ. ಓಕೆ, ಧನ್ಯವಾದಗಳು ಪವಿತ್ರ ಕರೆ ಮಾಡಿದ್ದಕ್ಕಾಗಿ. ಇದೀಗ ಸಂಗೀತ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಸಂಗೀತ. ಹಲೋ, ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಯಾದಗಿರಿ ಜಿಲ್ಲೆ ಹತ್ರ ಒಂದು ಸಣ್ಣ ಹಳ್ಳಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆ ಬಗ್ಗೆ ಕೇಳಬೇಕಿತ್ತು. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರಮ್ಮ, ಏನು ಸಮಸ್ಯೆ? ಹಲೋ, ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? ತಾಯಿ ಹೇಗಿದ್ದೀರಾ? ಕೇಳಿಸ್ತಿದೆ ರೀ. ಹೇಗಿದ್ದೀರಾ? ಚೆನ್ನಾಗಿದ್ದೀವ್ರಿ. ಏನು ನಿಮ್ಮ ಪ್ರಶ್ನೆ ಏನಿದೆ ಹೇಳಿ. ನಮ್ಮ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇದೆ, ಮತ್ತೆ ಈ 6 ವರ್ಷದೊಳಗೆ ಬರೀ ಏನಂದ್ರಿ? ಧ್ವನಿ ಕೇಳಿಸ್ತಾ ಇಲ್ಲ, ಇನ್ನೊಂದ್ಸಲ ಹೇಳಿ. ನಮ್ಮ ಮನೆಯಲ್ಲಿ ಈ 6 ವರ್ಷದೊಳಗೆ ಬರೀ ಸಣ್ಣವ್ರೆ ಸಾಯಕತ್ತಾರ್ರಿ, ಬರೀ ಗಂಡ್ಮಕ್ಳು. ಅದನ್ನು ಅಂದರೆ ಇದು ಯಾವುದೋ ಪ್ರೇತಬಾಧೆ ಅಂತಕ್ಕಂಥದ್ದು ತೋರಿಸ್ತಾ ಇದೆಯಮ್ಮ. ನಿಮ್ಮ ವಾತಾವರಣದಲ್ಲಿ ಏನೋ ಸಮಸ್ಯೆ ಇದೆ ಅಂತಕ್ಕಂಥದ್ದೇ ತೋರಿಸ್ತಾ ಇದೆ. ಮೂಲ ಸ್ಥಳದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತಕ್ಕಂಥದ್ದು, ಸಮಸ್ಯೆ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗಾಗಿ ನೀವೊಂದು ಕೆಲಸ ಮಾಡಿ, ಆ ನಿಮ್ಮ ಕ್ಷೇತ್ರದಲ್ಲಿ ಎಲ್ಲಾದರೂ ಕೂಡ ನಂಜುಂಡೇಶ್ವರನ ಸನ್ನಿಧಾನ ಇದೆಯಾ? ಇಲ್ಲ ರೀ. ಈಶ್ವರಂದು ಯಾವ ದೇವಸ್ಥಾನ ಇದೆ? ಮಲ್ಲಿಕಾರ್ಜುನ ಸ್ವಾಮಿ ಅಥವಾ ನಂಜುಂಡೇಶ್ವರ? ಒಂದು ಕೆಲಸ ಮಾಡಿಮ್ಮ, ಬಿಟ್ಬಿಡಿ ಆಯಿತು. ನಿಮಗೆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಗೊತ್ತಾ? ಹಾಂ, ಗೊತ್ತ್ರಿ. ಪರಿವಾರದ ಸಮೇತವಾಗಿ ಒಂದೊಮ್ಮೆ ಹೋಗಿ ಶ್ರೀಶೈಲಂ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಮತ್ತು ಭೋಗನಂದೀಶ್ವರನ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಖಂಡಿತ ನಿಮಗೆ ಈ ಸಮಸ್ಯೆಯಿಂದ ಮುಕ್ತಿ ಆಗ್ತಕ್ಕಂಥ ಎಲ್ಲ ಅವಕಾಶ ಇರುತ್ತೆ. ಎರಡನೇದಾಗಿ ಅಲ್ಲಿ ಆ ಮಲ್ಲಿಕಾರ್ಜುನ ಸನ್ನಿಧಾನದಲ್ಲಿ ಸ್ವಲ್ಪ ತೀರ್ಥವನ್ನು ತೊಗೊಂಡು ಬಂದು ನಿಮ್ಮ ಮನೆ ಎಲ್ಲ ಪ್ರಾಕಾರದಲ್ಲಿ ನಿಮ್ಮ ಸ್ಥಳದಲ್ಲೆಲ್ಲ ಹಾಕಿ ಪ್ರತಿನಿತ್ಯವೂ ಕೂಡ ಓಂ ಹ್ರೀಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರನ ಮನೆಯಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ, ಪರಮೇಶ್ವರನ ಅನನ್ಯವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಈ ಒಂದು ಪ್ರೇತಬಾಧೆ ಅಂತಕ್ಕಂಥದ್ದು ನಿವಾರಣೆ ಆಗುತ್ತೆ. ಎರಡನೇದಾಗಿ ಪ್ರತಿ ಅಮಾವಾಸ್ಯೆಗೆ ಸ್ವಲ್ಪ ಮನೆಯಲ್ಲೆಲ್ಲ ಕೂಡ ಗಂಜಲ ಹಾಕಿ ನೀವು ಮನೆಯನ್ನು ಸಾರಿಸಿ, ಸಗಣಿ ಗಂಜಲ ಹಾಕಿ ಸಾರಿಸೋದ್ರಿಂದ ಉತ್ತಮ ಆಗುತ್ತೆ. ಮನೆ ಮುಂದೆಗಡೆ ವ್ಯವಸ್ಥೆ ಇದ್ದರೆ ಆ ಕೆಲಸ ಮಾಡಿ. ಇನ್ನೊಂದಷ್ಟು ಪ್ರತಿ ಶನಿವಾರವೂ ಕೂಡ ಪಚ್ಚಕರ್ಪೂರವನ್ನು ಹಾಕಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸ್ನಾನ ಮಾಡಿ. ಪಚ್ಚಕರ್ಪೂರ ಗೊತ್ತಿದೆಯಲ್ಲೋ ನಿಮಗೆ ಅಮ್ಮ? ಒಂಚೂರು ಎಳ್ಳು, ಪಚ್ಚಕರ್ಪೂರ, ಶನಿವಾರದ ದಿವಸ ಒಂಚೂರು ಎಳ್ಳು, ಒಂದು ಚಿಟಿಕೆ ಎಳ್ಳು, ಒಂದು ಸ್ವಲ್ಪ ಪಚ್ಚಕರ್ಪೂರ ಹಾಕಿ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಶನಿವಾರದ ದಿವಸ ಸ್ನಾನ ಮಾಡೋದ್ರಿಂದ ಈ ಪ್ರೇತಬಾಧೆಗಳು ನಿವೃತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಕ್ಷೇತ್ರದ ತೊಂದರೆ ಇರೋದ್ರಿಂದ ಒಮ್ಮೆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಶುಭವಾಗಲಿ ತಾಯಿ. ಓಕೆ, ಧನ್ಯವಾದಗಳು ಸಂಗೀತ ಕರೆ ಮಾಡಿದ್ದಕ್ಕಾಗಿ. ದೀಪು ಅಂತ ಹೇಳಿ ಕರೆ ಮಾಡಿದರೆ. ನಮಸ್ಕಾರ ದೀಪು. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ ಮಾಡ್ತಾ ಇದ್ದೀವಿ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ಸಂಖ್ಯೆನ ಆಯ್ಕೆ ಮಾಡಿ. 25 ಮೇಡಮ್. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆಯನ್ನು ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಅಮ್ಮ ಚೆನ್ನಾಗಿದ್ದೀನಿ. ಏನು ನಿಮ್ಮ ಪ್ರಶ್ನೆ ಇದೆ? ಮಗಂದು ಮದುವೆ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಅಮ್ಮ, ಇವ್ರಿಗೆ ಏನಂದರೆ ಸ್ವಲ್ಪ ಅಂದರೆ ಪಿತೃದೋಷ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ ತಾಯಿ. ಎಷ್ಟು ವರ್ಷ ಈಗ? ಏನು ಮಗನ ಹೆಸರು? ಮಗನ ಹೆಸರು ಯೋಗೇಶ್ ಅಂತ ಗುರುಜಿ. 23 ವರ್ಷ. ಇನ್ನೂ ಚಿಕ್ಕ ವಯಸ್ಸಲ್ಲ ತಾಯಿ. ಸ್ವಲ್ಪ ಇದು ಅಂದರೆ ಪಿತೃದೋಷ ಇದೆ ಅಂತಕ್ಕಂಥದ್ದು. ಯಾಕಂದರೆ ಗ್ರಹಪೀಡತೆ ಬಂದಾಗ ಅದು ಪಿತೃದೋಷ ಅಂತಕ್ಕಂಥದ್ದು ನಾವು ಕನ್ಸಿಡರ್ ಮಾಡ್ತೀವಿ. ಆದರೂ ಗುರುವಿನ ದೃಷ್ಟಿ ಇದೆ ತಾಯಿ, ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ. 24 ವರ್ಷದ ನಂತರದಲ್ಲಿ ಇವರಿಗೆ ಮದುವೆ ಆಗುವ ಎಲ್ಲ ಯೋಗ ಇದೆ.
ಏಕೆಂದರೆ ಸ್ವಲ್ಪ ಈ ಸಂದರ್ಭದಲ್ಲಿ ಸ್ವಲ್ಪ ಅದಕ್ಕೆ ಮುಂದೂಡುವಂತಹ ಒಂದು ಸಮಯ ಕಾಣ್ತಾ ಇದೆ. ಹಾಗಾಗಿ 24 ವರ್ಷ ನಂತರದಲ್ಲಿ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ ತಾಯಿ. ಓಕೆ ಗುರುಜಿ ಮನೆ ಮಾಡ್ತಾ ಇಲ್ಲ. ಓಕೆ, ಧನ್ಯವಾದಗಳು ದೀಪು, ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ, ಪತಿ ಇಡುವಂತಹ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಪತ್ನಿಯ ಪಾತ್ರ ಅನ್ನೋದು ಬಹಳಷ್ಟು ಮಹತ್ತರವಾದದ್ದು ಅಂತ. ಇನ್ನು ಪತ್ನಿಯ ಶಾಪ ಅಂತ ಬಂದಾಗ ಅಂತಿಮವಾಗಿ ಅದರ ಸತ್ಯದ ಅರಿವು ಹೇಗಾಗತ್ತೆ ಗುರುಗಳೇ? ಎಲ್ಲದಕ್ಕೂ ಒಂದೇ ಪ್ರಾಯಶ್ಚಿತ್ತ ಅಂತ. ಸರ್ವ ದೋಷ ನಿವೃತ್ತಿಗೋಸ್ಕರವಾಗಿ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಪ್ರಾಯಶ್ಚಿತ್ತ. ಜೊತೆಗೆ ಮನುಷ್ಯನಿಗೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಬೇಡ. ಸೊ ಪ್ರಾಯಶ್ಚಿತ್ತ ಅನ್ನೋದೇ ಮನುಷ್ಯನಿಗೆ ಇರಬೇಕಾದದ್ದು ಪಶ್ಚಾತ್ತಾಪ. ಕೆಲವು ಸಂದರ್ಭಗಳಲ್ಲಿ ಆ ಸಮಯ ಮತ್ತು ಆ ಪರಿಸ್ಥಿತಿ ಅಂತಕ್ಕಂಥದ್ದು ಕೆಲವು ಸಂದರ್ಭಗಳಲ್ಲಿ ಪತ್ನಿಯನ್ನು ನಾವು ಯಾಕಂದರೆ ದೂಡು ಬಿಟ್ಟಿರ್ತೀವಿ. ಅಂದರೆ ಯಾವುದೋ ಸಂದರ್ಭದಲ್ಲಿ ಅದೇನೋ ಒಂದು ಸಣ್ಣ ಪುಟ್ಟದಾದಂಥ ವೈಮನಸ್ಸುಗಳು ಬಂದಾಗ ಅದನ್ನು ನಾವು ಸಂಪೂರ್ಣವಾಗಿ ನಾವು ಅದನ್ನು ತಿರಸ್ಕರಿಸಿಬಿಟ್ಟಿರ್ತೀವಿ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಪ್ರತಿದಿನವೂ ಕೂಡ ನಾವು ಇಲ್ಲಿ ಯಾಕಂದರೆ ಹೊರಗಡೆ ಹೋಗಬೇಕಾದಂಥ ಅನಿವಾರ್ಯತೆಗಳಿದೆ. ಈಗ ಹೆಣ್ಮಕ್ಳು ಕೂಡ ಹೊರಗಡೆ ಹೋಗಿ ಬರ್ತಾರೆ. ಮನೆಯಲ್ಲೇ ಇದ್ದಂಥ ಹೆಣ್ಮಕ್ಳಿಗೆ ಏನಾಗುತ್ತೆ, ಸಹಜವಾಗಿ ಅವರ ಪತಿ, ಯಾಕಂದರೆ ಅವ್ರ ಮನಸ್ಸಿನಲ್ಲಿ ಹುಟ್ಟುವಂಥ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಅನುಮಾನವಾಗಿ ಹುಡ್ತಾ ಇರ್ತಕ್ಕಂಥದ್ದಾಗುತ್ತೆ. ಎಲ್ಲಿ ಇವರು ತಿರಸ್ಕರಿಸಲಿಕ್ಕೆ ಪ್ರಯತ್ನ ಪಡ್ತಾರೋ ಅಲ್ಲಿ ಏನಾಗುತ್ತೆ, ಪ್ರತಿಯೊಂದನ್ನು ಕೂಡ ಅವರ ಅನುಮಾನದ ರೀತಿಯಲ್ಲಿ ನೋಡೋಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಏನಾಗುತ್ತೆ, ಯಾವಾಗ ಒಂದು ಹೆಣ್ಣಿನ ಮನಸ್ಥಿತಿ ಸರಿಯಾದ ವ್ಯವಸ್ಥೆ ಮನೆಯಲ್ಲಿ ಇರೋದಿಲ್ಲ ಅಂತ ಆದಾಗ ಮನೆಯಲ್ಲಿರ್ತಕ್ಕಂಥ ಎಲ್ಲ ವಾತಾವರಣವೂ ಕೂಡ ನೆಗೆಟಿವ್ ಆಗಿ ಹೋಗುತ್ತೆ. ಮನುಷ್ಯ ಯಾಕಂದರೆ ಹೊರಗಡೆ ಹೋಗಿ ಎಷ್ಟೋ ಸಮಯ ಆದರೂ ಕೂಡ ನಾವು ಪುನಃ ನಮ್ಮ ಮನೆಗೆ ಹೋಗಲೇಬೇಕು. ಆ ಮನೆ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಇದ್ದಂಥ ಭಾವನೆಗಳಿಗೆ ಅದು ಪೂರಕವಾಗಿ ಶಕ್ತಿ ತುಂಬುವಂತಹ ಕಾಯಕ ಕ್ಷೇತ್ರವೇ ಮನೆ. ಎಷ್ಟೇ ವ್ಯಾವಹಾರಿಕವಾಗಿ ನೀವು ಯಾವುದೇ ದೇಶ ವಿದೇಶಗಳಿಗೆ ಹೋದರೂ ಕೂಡ ಪುನಃ ನಮ್ಮ ಮನೆಗೆ ಬರ್ತೀವಿ. ಆ ಮನೆ ಅಂತಕ್ಕಂಥದ್ದು ಗೃಹಿಣಿ. ಅದಕ್ಕೆ ಗೃಹ ಮತ್ತು ಆ ಮನೆಯನ್ನು ಸಂಪೂರ್ಣವಾಗಿ ಸಲಕರಣೆಯೊಂದಿಗೆ ಎಲ್ಲ ಸಶಸ್ತ್ರ ಸಜ್ಜರಾಗಿ ಯುದ್ಧಕ್ಕೆ ನಾವು ಹೇಗೆ ಹೋಗ್ತೀವೋ ಹಾಗೆ ಮನೆ ಅಂತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ಒಡತಿ ಆದವಳು ಮನೆಯನ್ನು ಸಂಪೂರ್ಣವಾಗಿ ಆಕೆಯ ಹತೋಟಿಯಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಆಕೆಯ ಹತೋಟಿಯಲ್ಲಿ ಆಕೆಗೆ ಬರ್ತಾ ಇಲ್ಲ ಅಂತಾದಾಗ ಎಲ್ಲವೂ ಕೂಡ ಅದು ದ್ವಂದ್ವಮಯವಾಗೇ ಇರುತ್ತೆ. ಆ ದ್ವಂದ್ವಮಯವಾದಂಥ ಸಂದರ್ಭಗಳಲ್ಲಿ ಏನಾಗುತ್ತೆ, ಪುರುಷನು ಯಾಕಂದರೆ ಅವನು ಕೆಲವು ಕಾಲದ ತನಕ ಯಾಕಂದರೆ ಬೇರೆ ಒತ್ತಡಗಳು ಅಥವಾ ಬೇರೆ ಇವತ್ತಿನ ಈ ಒಂದು ಕಾಲಮಾನಕ್ಕೆ ಇರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ನಾವು ಮಾಧ್ಯಮದ ಮುಖಾಂತರ ತಿಳಿಸ್ಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ವಿಚಾರಾದಿಗಳಲ್ಲೂ ಕೂಡ ಏನಾಗುತ್ತೆ, ಈ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಗಳಿಗೆ ಪ್ರತಿನಿತ್ಯವೂ ಕೂಡ ಅವಳು ನೊಂದುಕೊಳ್ತಾ ಇದ್ದಾಗ ನೀವು ಯಾವುದೇ ಹೊರಗಿನ ಕೆಲಸ ದುಡ್ಡು ಬರ್ಬೋದು, ಆದರೆ ನಿಲ್ಲಲ್ಲ. ಆದರೆ ಎಲ್ಲ ಕೆಲಸಗಳು ನಡೀತಾ ಇರುತ್ತೆ. ಆದರೆ ಅಚಾನಕ್ಕಾಗಿ ಎಲ್ಲ ಕೆಲಸಗಳಲ್ಲೂ ಕೂಡ ಹಿನ್ನಡೆ ಆಗ್ತಾನೆ ಇರುತ್ತೆ. ಬಟ್ ಪ್ರಯತ್ನ ಅಂತ ಇವ್ರು ಮಾಡ್ತಾನೆ ಇರ್ತಾರೆ. ಇವ್ರಿಗೆ ಇದ್ರ ಬಗ್ಗೆ ಅವಗಾಹನೆ ಇರಲ್ಲ. ಯಾಕಂದರೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ನಾವೆಲ್ಲ ನೋಡ್ತಾ ಇಲ್ವಾ, ಬೇಕಾದದನ್ನು ಕೊಡಿಸ್ತಾ ಇಲ್ವಾ ಅಂತಕ್ಕಂಥ ಮನಸ್ಥಿತಿ ಇದ್ದಾಗ ಏನಾಗುತ್ತೆ, ಆದರೆ ಅವಳಿಗೆ ಬೇಕಾಗಿರತಕ್ಕಂಥದ್ದು ದುಡ್ಡು ಕಾಸು ವಿಚಾರ ಅಲ್ಲ. ಅವಳಿಗೆ ಬೇಕಾಗಿರ್ತಕ್ಕಂಥದ್ದು ಸಾಂತ್ವನ. ಮನೆಯಲ್ಲಿ ಗಂಡು ಹೆಣ್ಣು ಅಂತಕ್ಕಂಥವ್ರು, ಗಂಡ ಹೆಂಡತಿ ಅಂತಕ್ಕಂಥವ್ರು ಎಲ್ಲ ವಿಚಾರಾದಿಗಳಲ್ಲೂ ಕೂಡ ವಿನಿಯೋಗವನ್ನು ಮಾಡಿಕೊಳ್ಬೇಕಾದದ್ದು ಅನಿವಾರ್ಯತೆ ಇರುತ್ತೆ. ಯಾವಾಗ ಆ ವಿನಿಯೋಗದಲ್ಲಿ ನಾವು ಮಾತನಾಡುವಂತಹ ವಿಚಾರಗಳು ನಾವು ಯಾವಾಗ ಕಡಿಮೆ ಮಾಡ್ಕೊಳ್ತೀವೋ ಏನಾಗುತ್ತೆ, ಆವಾಗ ಹೆಣ್ಣು ಯಾಕಂದರೆ ಅವಳು ಎಲ್ಲೋ ಒಂದು ಜಾಗದಲ್ಲಿ ಹುಟ್ಟಿ ಬೆಳೆದಂಥವಳು ನಮ್ಮ ಮನೆಗೆ ಬರ್ತಕ್ಕಂಥವಳು ಆಗ್ತಾಳೆ. ಅವಳನ್ನು ಗೌರವಿಸಬೇಕಾದದ್ದು ಮೊದಲು ಗಂಡನ ಕರ್ತವ್ಯ. ಅವನಿಗೆ ತೊಂದರೆ ಬಾರದ ಹಾಗೆ, ಅವನಿಗೆ ಯಾವುದೇ ವಿಚಾರದಲ್ಲೂ ಚ್ಯುತಿ ಬರದ ಹಾಗೆ ನಡ್ಕೊಳ್ಬೇಕಾದದ್ದು ಪತ್ನಿಯ ಧರ್ಮನೂ ಇರುತ್ತೆ. ಅದಕ್ಕೆ ಪತಿ ಧರ್ಮ ಪತ್ನಿ ಧರ್ಮ ಅಂತಕ್ಕಂಥದ್ದು ಹೇಳುತ್ತೆ. ಯಾವಾಗ ಈ ಸಮಸ್ಯೆಗಳು ಮನೆಯಲ್ಲೂ ಯಥೇಚ್ಛವಾಗಿ ಬರತಕ್ಕಂಥದ್ದಾಗುತ್ತೋ ಮಕ್ಕಳ ಮೇಲೆ ಕೂಡ ಆಟೋಮೆಟಿಕ್ ಆಗಿ ಅದು ಪ್ರಭಾವ ಬೀರುತ್ತೆ. ಸರಿ ಗುರುಜಿ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಗಂಗಾಧರ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಗಂಗಾಧರ್. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಮಗಳು ಒಂದು ಮದುವೆ ಬಹಳ ಲೇಟ್ ಆಗ್ತಾ ಐತೆ, ಮನೆ ಕಟ್ತಾ ಇದೀವಿ, ಅರ್ಧ ಆಗ್ತಾ ಐತೆ. ಓಕೆ, 1 ರಿಂದ 30 ಸಂಖ್ಯೆ ಒಳಗೆ ಯಾವ್ದಾದ್ರು ಒಂದು ಸಂಖ್ಯೆನ ಆಯ್ಕೆ ಮಾಡಿ ಸರ್. ಕೇಳಿಸ್ತಾ ಇದೆಯಾ? 1 ರಿಂದ 30 ಸಂಖ್ಯೆ ಒಳಗೆ ಯಾವ್ದಾದ್ರು ಒಂದು ಸಂಖ್ಯೆನ ಆಯ್ಕೆ ಮಾಡಿ. 15. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರುಗಳೇ. ನಿಮ್ಮ ಪಾದಕ್ಕೆ ನಮಸ್ಕಾರ. ಮನೆ ದೇವರು ಯಾರು? ಆಂಜನೇಯ ಸ್ವಾಮಿ. ನೀವೊಂದು ಕೆಲಸ ಮಾಡಿ, ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಆಗುವಂಥ ಒಂದು ಚಿತ್ರ ಇರುತ್ತೆ, ಗೊತ್ತಾ ನಿಮಗೆ? ಗೊತ್ತು, ಹೇಳಿ ಸ್ವಾಮಿ. ಆ ಫೋಟೋನ ತಗೊಂಡೋಗಿ ನಿಮ್ಮ ಮಗಳ ಮನೆಯಲ್ಲಿರ್ತಕ್ಕಂಥ ಮಗಳ ರೂಮು ಇಲ್ಲ ಅಂದರೆ ನಿಮ್ಮ ಮನೆಯ ಮಧ್ಯದ ಅಂಗಳದಲ್ಲಿ ಅಂದರೆ ಹಾಲಲ್ಲಿ ಹಾಕಿ ಅದನ್ನು. ಕನಿಷ್ಠ 12 ಇಂಚು ಅಗಲ ಇರಲಿ. ಅದು ಸ್ವಲ್ಪ ದೊಡ್ಡದಾಗಿದ್ದರೂ ಕೂಡ ಏನು ನಿಮಗೆ ಸಮಸ್ಯೆ ಇಲ್ಲ. ಯಾಕೆ ಅಂದರೆ ಮನೆಯಲ್ಲಿ ಈ ಥರ ಸಂದರ್ಭಗಳು ಬಂದಾಗ ನಿಮ್ಗೆ, ಯಾಕೆಂದರೆ ಆ ಮಗಳ ಜಾತಕದಲ್ಲೇ ಸ್ವಲ್ಪ ದೋಷ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ ನೀವು ಹೇಳಿದಂಥ ಸಂಖ್ಯೆ ಮೇಲೆ.
ಹಾಗಾಗಿ ಕಲ್ಯಾಣವಾಗಬೇಕು, ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಆಗಬೇಕು ಅಂದರೆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಇರ್ತಕ್ಕಂಥ, ಯಾಕಂದರೆ ಎಲ್ಲ ದೇವಾನುದೇವತೆಗಳು ಕೂಡ ಆ ಫೋಟೋದಲ್ಲಿ ಚಿತ್ರಪಟದಲ್ಲಿ ಇರ್ತಕ್ಕಂಥದ್ದಾಗುತ್ತೆ. ಆ ಫೋಟೋನ ತಗೊಂಡೋಗಿ ಶುಕ್ರವಾರದ ದಿವಸ ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಶನಿವಾರ ಗೋಡೆಗೆ ನೇತಾಕಿ. ಆ ಪ್ರತಿನಿತ್ಯವೂ ಕೂಡ ಏನಂದ್ರೆ ಯಾವ ದಿಕ್ಕಿಗೆ ತಗ್ಲಾಗ್ಬೇಕು? ಅದನ್ನು ನೀವು ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕು, ಪೂರ್ವನ ನೋಡಬೇಕು. ಪಶ್ಚಿಮ ಗೋಡೆಗೆ ಹಾಕಿದ್ರೆ ಪೂರ್ವನ ನೋಡಬೇಕು. ನೀವು ಪಶ್ಚಿಮದ ಕಡೆ ನೋಡಬೇಕು. ಅಂದರೆ ನೀವು ಪೂರ್ವಕ್ಕೆ ಹಾಕಬಾರ್ದು, ಅದನ್ನು ಪಶ್ಚಿಮದಿಂದ ನೀವು ನೋಡೋ ಥರ ಹಾಕಬಾರ್ದು. ಯಾಕೆಂದರೆ ಕಲ್ಯಾಣವಾಗಬೇಕು. ಯಾಕೆಂದರೆ ಮಗಳು ಮನೆಯಿಂದ ಹೊರಗಡೆ ಹೋಗಬೇಕು. ಸೊ ಮಗಳು ಮನೆಯಿಂದ ಹೊರಗಡೆ ಹೋಗಬೇಕಾದುದರಿಂದ ನಿಮ್ಮದು ಪ್ರಶ್ನೆ ಇರ್ತಕ್ಕಂಥದ್ದು ಅದೇ. ಹಾಗಾಗಿ ಆ ಕಾರ್ಯಾದಿಗಳೆಲ್ಲ ಕೂಡ ಮನೆಯಿಂದ ಹೊರಗಡೆ ಎಲ್ಲ ಕೂಡ ಶುಭಪ್ರದವಾದಂಥ ಕಾರ್ಯಾದಿಗಳು ನಡೀಬೇಕು ಅಂತಕ್ಕಂಥವ್ರು ಮುಖ್ಯವಾಗಿ ನೀವೇನು ಮಾಡಬೇಕು, ಈ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಚಿತ್ರಪಟವನ್ನು ಪಶ್ಚಿಮ ದಿಕ್ಕಿನಲ್ಲಿ ಹಾಕಬೇಕು. ಪಶ್ಚಿಮ ದಿಕ್ಕಿನಲ್ಲಿ ಹಾಕಿ ಮನೆ ಒಳಗಡೆ ಹೋಗ್ತಾ ಇದ್ದಂಗೆ ಸ್ವಾಮಿಗೆ ಆ ಒಂದು ಅರ್ಪಣೆಯನ್ನು ಮಾಡಬೇಕು. ನಿಮ್ಮ ಏನು ಕೋರಿಕೆಗಳಿದ್ದಾವೋ ಆ ಕೋರಿಕೆಗಳನ್ನೆಲ್ಲ ಕೂಡ ಸ್ವಾಮಿಗೆ ಹೇಳ್ತಾ ಬನ್ನಿ ನಿರಂತರವಾಗಿ. ಖಂಡಿತ ಒಳ್ಳೆಯದಾಗುತ್ತೆ. ಮನೆ ದೇವ್ರಿಗೊಮ್ಮೆ ಹೋಗಿ ಬನ್ನಿ. ಆ ನಂತರದಲ್ಲಿ ನಿಮ್ಮ ಮಗಳನ್ನು ಯಾವುದಾದ್ರೂ ಒಂದು ನದಿ ಅಥವಾ ಸಂಗಮ ಕ್ಷೇತ್ರಕ್ಕೆ ಒಮ್ಮೆ ಕರ್ಕೊಂಡು ಹೋಗಿ ಬಂದು, ಯಾಕೆಂದರೆ ಧನುರ್ಮಾಸ ನಡೀತಾ ಇದೆ, ಯಾವುದಾದ್ರೂ ಸಂಗಮ ಕ್ಷೇತ್ರದಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಖಂಡಿತ ಶುಭವಾಗುತ್ತೆ. ಪ್ರತಿ ಗುರುವಾರ ಸ್ವಲ್ಪ ಅರಿಶಿಣ ಹಾಕಿ ಸ್ನಾನ ಮಾಡ್ಕೊಳ್ಳೋಕೆ ಹೇಳಿ ನಿಮ್ಮ ಹೆಣ್ಮಗಳಿಗೆ, ನಿಮ್ಮ ಮಗಳಿಗೆ. ಸೊ ಇದನ್ನು ಇಷ್ಟು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗಲಿ, ಶುಭವಾಗುತ್ತೆ. ಓಕೆ, ಧನ್ಯವಾದಗಳು ಗಂಗಾಧರ್ ಕರೆ ಮಾಡಿದ್ದಕ್ಕಾಗಿ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ. ಹಲೋ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ಹಲೋ ಹಲೋ, ಧ್ವನಿ ಕೇಳಿಸ್ತಾ ಇದೆ. ನಿಮ್ಮ ಹೆಸರು ಏನು ಹೇಳಿ? ನಾವು ಗಂಗಾಪುರದಿಂದ ಮಾತಾಡ್ತಾ ಇರೋದು. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳಿದೆ. ಸ್ವಲ್ಪ ಜೋರಾಗಿ ಮಾತನಾಡ್ಬೋದಾ? 1 ರಿಂದ 30 ಸಂಖ್ಯೆ ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 5. ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. 5. ಓಕೆ, ಗುರುಗಳಿದ್ದಾರೆ. ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಅಮ್ಮ, ಏನು ನಿಮ್ಮ ಪ್ರಶ್ನೆ ಏನಿದೆ? ನಿಮ್ಮ ಪ್ರಶ್ನೆ ಏನಿದೆ? ಏನು ಕೇಳಬೇಕಾಗಿತ್ತು ತಾಯಿ? ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ, ಗುರುಗಳಿದ್ದಾರೆ. ಇರ್ಲಿಮ್ಮ, ಸ್ವಲ್ಪ ನೀವು ಸೂಚನೆ ಮಾಡಿರುವಂಥ ಸಂಖ್ಯೆಗೆ ಅನುಸಾರವಾಗಿ ನಾನು ಹೇಳ್ತೀನಿ ಸ್ವಲ್ಪ. ಯಾಕಂದರೆ ದ್ವಂದ್ವಮಯವಾದಂಥ ದ್ವಂದ್ವದ ಸ್ಥಿತಿಯಲ್ಲಿದ್ದೀರಾ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಮನೆಯಲ್ಲೂ ಕೂಡ ಇವತ್ತಿದ್ದ ಹಾಗೆ ನಾಳೆ ಇಲ್ಲ. ನಿಮ್ಮ ಗಂಡ ಹೆಂಡತಿಯರ ಮಧ್ಯದಲ್ಲಿರ್ತಕ್ಕಂಥ ವೈಮನಸ್ಸುಗಳು ಅಥವಾ ಯಾವುದೋ ಕಾರಣಾತೀತವಾದಂಥ ವಿಷಯದಲ್ಲಿ ನಿಮ್ಮಿಬ್ಬರ ಮಧ್ಯದಲ್ಲಿ ವೈಮನಸ್ಸುಗಳಿರ್ತಕ್ಕಂಥದ್ದು. ಯಾಕಂದರೆ ಸಪ್ತಮ ಭಾವಕ್ಕೆ ಯಾವಾಗ ಪೀಡಿತವಾಗುತ್ತೋ ಆವಾಗ ಈ ಸಮಸ್ಯೆಗಳು ಇರ್ತಕ್ಕಂಥದ್ದಾಗುತ್ತೆ. ಚಿಂತೆ ಮಾಡುವ ಅಗತ್ಯ ಇಲ್ಲ ತಾಯಿ. ನೀವು ಒಂದು ಕೆಲಸ ಮಾಡಿ, ಪ್ರತಿ ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ನಿತ್ಯವೂ ಕೂಡ ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಈ ಮಂತ್ರನ ನೀವು ಅನುಷ್ಠಾನ ಮಾಡಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಕಷ್ಟ ದುಃಖಾದಿಗಳು ಕೂಡ ಪರಿಹಾರ ಆಗುವಂತಹ ಏಕಮೇವ ಮಂತ್ರ ಓಂ ಶರವಣ ಭವಾಯ ನಮಃ. ಈ ಸುಬ್ರಹ್ಮಣ್ಯನ ದರ್ಶನ, ಈ ಮಂತ್ರ ಪ್ರಾರ್ಥನೆಯಿಂದ ಖಂಡಿತ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಆ ದುಃಖ ದುಮ್ಮಾನಾದಿಗಳು ಕೂಡ ಪರಿಹಾರ ಆಗ್ತಕ್ಕಂಥದ್ದಾಗುತ್ತೆ. ಶುಭವಾಗಲಿ ತಾಯಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ ಪತ್ನಿಯ ಶಾಪದ ಕುರಿತಂತೆ. ಹಾಗಾಗಿ ಸಾಂತ್ವನ ಅನ್ನೋದು ಪತ್ನಿಗೆ ಬಹಳ ಮುಖ್ಯವಾಗುತ್ತೆ ಅಂತ ಹೇಳಿ. ಇನ್ನು ಈ ಒಂದು ಮನಸ್ತಾಪಗಳಿಂದ ಮನೆಯಲ್ಲಿ ಸಮಸ್ಯೆಯ ಜೊತೆಗೆ ಆರ್ಥಿಕ ನಷ್ಟ ಏನಾದರೂ ಹೆಚ್ಚಾಗಬಹುದಾ? ಖಂಡಿತ ಆಗುತ್ತೆ. ಯಾಕೆ ಅಂದರೆ ಪುತ್ರ ಪೌತ್ರ ಧನಂ ಧಾನ್ಯಂ ಅಶ್ವಸ್ಯ ದಿಗಮೇರತಾಮ್ ಅಂತ ಹೇಳುತ್ತೆ. ಪತ್ನಿ ಅಂತಕ್ಕಂಥವಳು ಮನೋರಮೆ ಅಂತ, ಮನಸ್ಸನ್ನು ಅರ್ಥ ಮಾಡ್ಕೊಳ್ಳುವಳೆ ಪತ್ನಿ ಅಂತಕ್ಕಂಥವಳು. ಯಾಗ ಅಂತಕ್ಕಂಥದ್ದು ನಾವೇನು ಯಾಗ ಅಂತಕ್ಕಂಥದ್ದು ನಾವು ಮಾಡ್ತೀವೋ, ಯಾಗದಲ್ಲಿ ಬಹಳ ಪ್ರಮುಖವಾಗಿ ಯಾವುದೇ ದೇವತೆಯನ್ನು ನಾವು ಆವಾಹನೆ ಮಾಡಿ, ಸ್ವಾಹಾದೇವಿ ಯಜ್ಞೇಶ್ವರನನ್ನು ಆವಾಹನೆ ಕೊಟ್ಟಾಗ ಅಗ್ನೇ ಸ್ವಾಹ ಅಗ್ನೇ ಇದನ್ನು ನಮಮ ಅಂತ ಹೇಳ್ತೀವಿ. ಆವಾಗ ಏನಾಗುತ್ತೆ, ಆ ಯಜ್ಞೇಶ್ವರನಿಗೆ ಸ್ವಾಹಾದೇವಿ ಆದವಳು ಜೊತೆಯಲ್ಲಿದ್ದರೆ ಮಾತ್ರ ಆ ಯಾಗ ಸಂಪನ್ನವಾಗುತ್ತೆ. ಹಾಗೆ ನಮ್ಮ ಬದುಕು ಕೂಡ ಒಂದು ಯಾಗ, ಅಂದರೆ ಒಂದು ಹೋಮ ಅವನ ಅಂತಕ್ಕಂಥದ್ದು. ಈ ಯಾಗದ ಸಂದರ್ಭ, ಯಾಗ ಅಂತಕ್ಕಂಥದ್ದು ಮಹತ್ತರ ಫಲ ಇಟ್ಕೊಂಡು ಮಾಡ್ತಕ್ಕಂಥ. ಯಾಕಂದರೆ ಮುಂದೆ ಹಿಂದೆ ಎಲ್ಲ ಪುತ್ರಕಾಮೇಷ್ಟಿ ಯಾಗ, ರಾಜಸು ಯಾಗ ಅಂತಕ್ಕಂಥ ಯಾಗಗಳನ್ನು ಮಾಡ್ತಿದ್ವಿ. ಭವಬಂಧನಗಳು ಅಂತಕ್ಕಂಥದ್ದು ಈ ಯಾಗದ ಶತ್ರುಗಳು. ಬದುಕಿನುದ್ದಕ್ಕೂ ಕೂಡ ಭವ ಮತ್ತು ಬಂಧನ ಅಂತಕ್ಕಂಥದ್ದು ನಮ್ಮ ಶತ್ರುಗಳು. ಹೇಗೆ ಬಂಧನಯುಕ್ತವಾಗಿ, ಬಂಧನ ಅಂದರೆ ಏನು, ನಾವು ಮದುವೆ ವಿವಾಹ ಬಂಧನ ಅಂತ ಕರಿತೀವಿ. ಆ ಬಂಧನ ಅಂತಕ್ಕಂಥದ್ದು ನಮ್ಮ ಬದುಕಿಗೆ ಬಂಧನ ಆದಾಗ ನಾವು ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಉತ್ಸರ್ಜಿಸುವಂಥ ಕೆಲಸ ಮಾಡಬಾರ್ದು, ಅಂದರೆ ತಿರಸ್ಕಾರ ಮಾಡಬಾರ್ದು. ಏನೇ ಆ ಸಮಸ್ಯೆಗಳಿದ್ದಾಗಲೂ ಕೂಡ. ಯಾಕಂದರೆ ಲಕ್ಷ್ಮಿಯ ನಾವು ದ್ವಾರ ಮಹಾಲಕ್ಷ್ಮಿ ಅಂತ ಕರಿತೀವಿ, ಧನ ಮಹಾಲಕ್ಷ್ಮಿ ಅಂತೀವಿ, ಸಮೃದ್ಧ ಮಹಾಲಕ್ಷ್ಮಿ ಅಂತೀವಿ, ಗೌರಿ ಅಂತೀವಿ, ಗಣಪತಿ ಅಂತೀವಿ. ಎಲ್ಲ ದೇವತೆಗಳ ಆ ಒಂದು ಮೂಲ ಸಾಂಕೇತಿಕವಾದಂತಹ ಸಾನ್ನಿಧ್ಯವೇ ಲಕ್ಷ್ಮಿಯ ಸ್ವರೂಪ.
ಲಕ್ಷ್ಮಿ ಅಂದರೆ ಯಾರು? ಅಪ್ಪ ಇಂಥವ್ರ ಕಾಲ್ಗುಣ ಅಂತಕ್ಕಂಥದ್ದು. ಕಾಲ್ಗುಣ ಅಂತಕ್ಕಂಥದ್ದು ನಮ್ಮ ಮನೆಗೆ ಲಕ್ಷ್ಮಿಯಾಗಿ ಅವಳು ಬರ್ತಾಳೆ. ಅದಕ್ಕೆ ನಾವೇನು ಮಾಡ್ತೀವಿ, ಪರಬ್ರಹ್ಮ ಸ್ವರೂಪವಾಗಿರ್ತಕ್ಕಂಥ ಹೊಸಲಲ್ಲಿ ನಾವು ಅಕ್ಕಿಯನ್ನು, ಬೆಲ್ಲ ಅಕ್ಕಿಯನ್ನು ಇಟ್ಟು ಅಮ್ಮ ಸೇರನ್ನೋದು ಒಳಗಡೆ ಬಾ ಅಂತೀವಿ. ಅಂದರೆ ಆ ಅಕ್ಕಿ ಅಂತಕ್ಕಂಥದ್ದು ಎಲ್ಲರ ಬದುಕಿನಲ್ಲೂ ಕೂಡ ಜೀವನಕ್ಕೆ ಬೇಕಾದಂಥ ಮೂಲ ಅಂಶ. ಅನ್ನಮಯ ಅಂತ, ಪ್ರಾಣಮಯ, ಅನ್ನಮಯ, ಮನೋಮಯ, ಜ್ಞಾನಮಯ, ಆನಂದಮಯ ಅಂತಕ್ಕಂಥದ್ದು. ಈ ಮನೋಮಯಾದ ಕೋಶಾದಿಗಳು ಕೂಡ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಾ ಇರ್ತಕ್ಕಂಥದ್ದಾಗುತ್ತೆ. ಯಾವಾಗ ತುಂಬ ಹೊಟ್ಟೆ ಹಸ್ಕೊಂಡಿದ್ದಾಗ ಮನೆಗೆ ಹೋದಾಗ ಅಡುಗೆ ಇಲ್ಲ ಅಂತಾದಾಗ ಏನಾಗುತ್ತೆ, ತುಂಬ ನೋವಾಗುತ್ತೆ. ಏನಪ್ಪ ನಾನು ಇಷ್ಟೆಲ್ಲ ಹೊರಗಡೆ ಎಲ್ಲ ಕಷ್ಟಪಟ್ಕೊಂಡು ಬರ್ತೀನಿ, ಮನೆಗೆ ಬಂದರೆ ಊಟನೇ ಇಲ್ವಲ್ಲ ಅಂತಕ್ಕಂಥ ಮನಸ್ಥಿತಿ ಬರುತ್ತೆ. ಹಾಗೆ ಆ ಯಾವ ಮನಸ್ಥಿತಿಯಲ್ಲಿ ನೀವು ಹೊರಗಡೆಯಿಂದ ಬಂದಾಗ ನಿಮ್ಮ ಮನಸ್ಸಲ್ಲಿ ಆ ಒಂದು ನೋವನ್ನು ಪಡುತ್ತೋ ಅದೇ ಮನಸ್ಸನ್ನು ಹೆಣ್ಣುಮಗಳು ಅನುಕ್ಷಣವೂ ಪಡ್ತಾ ಇರ್ತಾಳೆ. ಅವಾಗೇನಾಗುತ್ತೆ, ನೀವೆಲ್ಲೇ ಇದರಲ್ಲಿ ಜ್ಯೋತಿಷ್ಯದಲ್ಲೂ ಕೂಡ ಆರೂಢ ಲಗ್ನಕ್ಕೆ ಬಂದಾಗ ಸ್ತ್ರೀ ಶಾಪ ಅಂತ ನಾವು ಹೇಳ್ತೀವಿ, ಅದರಲ್ಲಿ ಪತ್ನಿ ಶಾಪನೂ ಬರುತ್ತೆ. ಏನಂದರೆ ಕಳತ್ರ ಭಾವ, ಕಳತ್ರಕಾರಕನ ಇನ್ನೊಂದು ಎರಡನೇ ಅಧಿಪತಿ ಮತ್ತು ಕಳತ್ರಾಧಿಪತಿ ಶುಕ್ರನಾಗಿರ್ತಾನೆ. ಆತ್ಮಕಾರಕನು ಲಗ್ನಕ್ಕೆ ನಾವು ರವಿ ಆತ್ಮಕಾರಕನಾದರೆ ಕಳತ್ರ ಮತ್ತೆ ದ್ವಿತೀಯ ಕಾರಕನಾಗಿರ್ತಕ್ಕಂಥವನು ಶುಕ್ರ. ಯಾಕಂದ್ರೆ ನಾವು ಹೆಜ್ಜೆ ಇಟ್ಟಾಗಲೇ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಹೆಚ್ಚಾಗುತ್ತೆ. ಯಾವುದೇ ನೀವು ದಾರಿ ಅಂದರೆ ಮನೋಬಲ ಅಂತಕ್ಕಂಥದ್ದು ನಮಗೆ ಬಹಳ ಮುಖ್ಯವಾಗಬೇಕಾಗಿರ್ತದೆ. ಹಾಗಾಗಿ ಮನೆಯಲ್ಲಿ ಅದನ್ನು ಕೂಡ ನಾವು ಸಪ್ತಮ ಪಂಚಮ ಭಾವ, ದ್ವಿತೀಯ ಪಂಚಮ ಸಪ್ತಮ ಭಾವಗಳಿಂದ ತಿಳ್ಕೊಳ್ಬೋದು. ಇವ್ರದ್ದು ಆರ್ಥಿಕ ಸ್ಥಿತಿ ಹೇಗಿದೆ, ಆರ್ಥಿಕ ಸ್ಥಿತಿಗೆ ಏನಾದರೂ ಈ ಥರ ಮನೆಯಲ್ಲಿರ್ತಕ್ಕಂಥ ಪತ್ನಿ ಶಾಪದಿಂದ ಏನಾದರೂ ಇವ್ರಿಗೆ ತೊಂದರೆ, ಯಾಕಂದರೆ ಅವ್ರಿಗೆ ತುಂಬ ಗ್ರಹಗತಿಗಳು ತುಂಬ ಚೆನ್ನಾಗಿರುತ್ತೆ, ದಶಾನುಕೂಲ ಚೆನ್ನಾಗಿರುತ್ತೆ, ಅವ್ರದ್ದು ಎಲ್ಲ ವ್ಯವಹಾರಗಳು ಕೂಡ ಚೆನ್ನಾಗಿ ನಡೀತಾ ಇರುತ್ತೆ, ಒಳ್ಳೆ ಉತ್ತಮವಾದ ಪೊಸಿಷನಲ್ಲಿ ಇರ್ತಾರೆ, ಒಳ್ಳೆ ಅಧಿಕಾರಿ ಆಗಿರ್ತಾರೆ, ತಿಂಗಳಕ್ಕೆ ಕೈ ತುಂಬ ಸಂಬಳನೂ ಬರ್ತಾ ಇರುತ್ತೆ, ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಂದಂಥ ದುಡ್ಡು ಉಳಿಯೋದೇ ಇಲ್ಲ. ಇದಕ್ಕೆ ಮೂಲ ಕಾರಣ ಹೆಣ್ಣು ಅಂದರೆ ಅದನ್ನು ನಾವು ಕ್ಷೇತ್ರ ಅಂತ ನಾವು ಕರಿತೀವಿ. ಈಗ ಒಂದು ಮನೆಯಲ್ಲಿ ಗಲೀಜಿದ್ದಾಗ ನಾವು ಅದನ್ನು ಗುಡಿಸ್ಬಾರ್ದಾ? ಪ್ರತಿನಿತ್ಯವೂ ಕೂಡ 2 ಸಲ ನಾವು ಮನೆಯನ್ನು ಕಸ ಗುಡಿಸ್ತೀವಿ. ಯಾಕೆ? ಮನೆಯಲ್ಲಿರ್ತಕ್ಕಂಥ ಕಸ ಮನಗಳ ಮಧ್ಯದಲ್ಲಿ ಕಸ ತುಂಬುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮನೆ ಪರಿಶುದ್ಧವಾಗಿರಲಿ ಅಂತಕ್ಕಂಥ ಉದ್ದೇಶದಿಂದ ಕಸ ಗುಡಿಸಿ ಮತ್ತೆ ಒರೆಸ್ತೀವಿ. ಧೂಳು ಇರಬಾರ್ದು ಅಂತಕ್ಕಂಥ, ಅಂದರೆ ನಮ್ಗೆ ವೈಜ್ಞಾನಿಕವಾಗಿ ಎಷ್ಟು ಅದ್ಭುತವಾದಂಥ ಕಲ್ಪನೆ ಇದ್ದಾಗ ನಾವು ಬದುಕಿನಲ್ಲಿ ಯಾಕೆ ಅದನ್ನು ತಗೊಳ್ಳಲ್ಲ? ಈ ಯಾಗ ಮನುಷ್ಯನ ಉದ್ದಕ್ಕೂ ಇರತಕ್ಕಂಥ ಒಂದು ಯಾಗದಲ್ಲಿ ನಾವು ಈಗ ಒಂದು ದೊಡ್ಡ ಮಹಾಯಾಗ ಚಂಡಿಯಾಗ ಮಾಡಿದಾಗ ಗಣಪತಿಯಿಂದ ಪ್ರಾರಂಭ ಆಗುತ್ತೆ. ಅಂದರೆ ನಮ್ಮ ಮನೆಯಲ್ಲಿ ಮಕ್ಕಳಿರ್ತಾರೆ, ಅಣ್ಣ ತಮ್ಮಂದಿರಿರ್ತಾರೆ, ಇದನ್ನು ಕೂಲಂಕುಷವಾಗಿ ಹೆಣ್ಣು ಆಲೋಚಿಸಬೇಕು. ಅವಳಿಗೆ ಎಷ್ಟು ಪ್ರಬಲವಾದ ಶಕ್ತಿಯನ್ನು ತುಂಬಬೇಕಾದದ್ದು ಗಂಡಿನ ಧರ್ಮ ಆದರೆ ಅವನ ಹಿಂದೆ ನಿಲ್ಲಬೇಕಾದದ್ದು ಹೆಣ್ಣಿನ ಧರ್ಮವೂ ಆಗಿರುತ್ತೆ. ಹಾಗಾಗಿ ಈ ಪತಿಪತ್ನಿಯರ ಧರ್ಮ ಅಂತಕ್ಕಂಥದ್ದು ಧರ್ಮಾಚರಣೆಯಲ್ಲಿ ನೀವು ಬಂದಾಗ, ಅದಕ್ಕೆ ನಾನು ಹೇಳಿದ್ದು, ಯಾವ ಗುಣಗಳು ನಮ್ಮಲ್ಲಿದ್ದಾಗ ನಮಗೆ ನಮ್ಮ ವರ್ಚಸ್ಸು ಹೆಚ್ಚಾಗುತ್ತೋ ಗುಣಧರ್ಮ ಅಂತಕ್ಕಂಥದ್ದು ಅಮ್ಮನವರು ಸಪ್ತಸತಿಯಲ್ಲಿ ಕೂಡ ಇದೆ. ಆ ಸಪ್ತಸತಿಯಲ್ಲಿ ಏನಾಗುತ್ತೆ, ಆ ಅಮ್ಮನವರು ಕೂಡ ಮೊದಲನೇದಾಗಿ ಹೇಳ್ತಾರೆ, ಏನು ಗುಣಧರ್ಮವನ್ನು ಹೆಚ್ಚಿಸ್ಕೋ, ನಾನು ಒಳ್ಳೇದು ಮಾಡ್ತೀನಿ. ಸರಿ ಗುರುಜಿ, ಸಾಕಷ್ಟು ವಿಚಾರವನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ. ಕಾರ್ಯಕ್ರಮಕ್ಕೆ ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ದಿನದ ವಿಶೇಷತೆಯ ಜೊತೆಗೆ ಪತ್ನಿ ಶಾಪ ನಿಜವಾಗುತ್ತಾ ಅಥವಾ ಪತ್ನಿಯ ಶಾಪದಿಂದ ಪತಿಯ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳೇನು ಅಂತ ಹೇಳಿ ಬಹಳ ಅರ್ಥಗರ್ಭಿತವಾಗಿ ಗುರೂಜಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.